ನಮಸ್ಕಾರ. ಕನ್ನಡ ಡಿವಿ ನ್ಯೂಸ್ ವಿಜಯಪುರ. ನಾನು ಶಂಕರ್ ತುಂಟಾಪುರ್. ಕರ್ನಾಟಕ 4 ದಿವಸಗಳ ಹಿಂದೆ ನಡೆದಿರುವಂಥ ಹುಬ್ಬಳ್ಳಿಯ ಕಾಲೇಜಿನ ಕುಮಾರಿ ನೇಹಾ ಹಿರೇಮಠ್ ಅವರ ಹತ್ಯೆ ಮಾನವ ಕುಲದ ಹತ್ಯೆಯಾಗಿದೆ. ಅದನ್ನು ನೆನಪಿಸಿಕೊಂಡ್ರೆ ಎಲ್ಲರೂ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಂದು ನುಡಿನಮನ ಕಾರ್ಯಕ್ರಮದಲ್ಲಿ ಎಲ್ಲ ಕವನ ವಾಚನ ಮಾಡಿದ ಮತ್ತು ಉಪನ್ಯಾಸ ಮಾಡಿದ ಎಲ್ಲ ಹೆಣ್ಮಕ್ಕಳು ಕಣ್ಣೀರನ್ನು ಸುರಿಸಿದ್ದಾರೆ. ಘೋರ ಅಪರಾಧ, ಯಾರು ಕ್ಷಮಿಸದ ಅಪರಾಧ. ನೂರಾರು ವಿದ್ಯಾರ್ಥಿಗಳು ಅದೇ ಆವರಣದಲ್ಲಿ ಇರುವಾಗ ಇಂಥ ಒಂದು ಘಟನೆ ನಡೆದಿರುವುದು ಅತ್ಯಂತ ಖಂಡನೀಯವಾದದ್ದು. ಅಲ್ಲಿರುವಂಥ ವಿದ್ಯಾರ್ಥಿನಿಯರು ನಡೆದಿರುವಂಥ ಭಯಾಜನ ದಾಳಿಯನ್ನ ತಡಿಲಿಕ್ಕೆ ಅಸಮರ್ಥರಾಗಿದ್ರ. ನೂರಾರು ವಿದ್ಯಾರ್ಥಿಗಳ ಮಧ್ಯದಲ್ಲಿಯೇ ಚಾಕುವಿನಿಂದ ತಿವಿದು ಅಮಾನುಷವಾಗಿ ರಾಕ್ಷಸಿಯ ಸ್ವರೂಪವನ್ನ ತೋರಿಸಿದಂಥ ಭಯಾಜನನ್ನ ನೂರಾರು ವಿದ್ಯಾರ್ಥಿಗಳು ಅಲ್ಲಿಯೇ ಕಲ್ಲೆಸೆದು ಅವನನ್ನು ಅಲ್ಲಿಯೇ ಕೊಲ್ಲಬಹುದಾಗಿತ್ತು. ಕಾನೂನು ಕ್ರಮಗಳು ದೀರ್ಘವಾಗಿವೆ. ಹೀಗಾಗಿ 4-5 ವರ್ಷಗಳಷ್ಟೇ ನಡೆಯುವಂಥ ಈ ಪ್ರಕರಣ ಅದೇ ದಿನ ಯುವಕರು ಕಲ್ಲೆಸೆದು ಸಾಮೂಹಿಕವಾದಂಥ ಹತ್ಯೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಕಾನೂನು ಅವರಿಗೆ ವ್ಯತಿರಿಕ್ತವಾದಂಥ ಶಿಸ್ತು ಕ್ರಮ ತೆಗೆದುಕೊಳ್ತಾ ಇರಲಿಲ್ಲ. ಪ್ರೀತಿ, ಮಮತೆ, ವಾತ್ಸಲ್ಯ ಇದ್ದಿದ್ದೆ. ಆದರೆ ಅದನ್ನು ನನ್ನನ್ನು ತಿರಸ್ಕಾರ ಮಾಡಿದ್ದಾರಂತ ಹೇಳಿ ಬಂಗಾರದಂಥ ಮೃದು ವಯಸ್ಸಿನ ಹೆಣ್ಣು ಮಗಳನ್ನು ಚುಚ್ಚಿ ಪ್ರಾಣಿಗಳನ್ನ ಕೊಂದಂತೆ ಕೊಂದಿರುವಂಥ ಆ ಹೇಯ ರಾಕ್ಷಸಿಯನ್ನ ತೀವ್ರ ನ್ಯಾಯಾಲಯಗಳು, ಫಾಸ್ಟ್ಯಾಗ್ ಕೋರ್ಟ್ ಅಂತ ಕರೀತಾರೆ, ಅಂತ ಕೋರ್ಟ್ನಲ್ಲಿ ಈ ಪ್ರಕರಣವನ್ನು ತೆಗೆದುಕೊಂಡು 1-2 ತಿಂಗಳಲ್ಲಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಈ ದೇಶಕ್ಕೆ ಕಾನೂನು ಒಂದು ಶಕ್ತಿಯುತವಾಗಿದೆ, ಪ್ರಾಮಾಣಿಕವಾಗಿದೆ. ಸಮಯ ಬಂದಾಗ ನ್ಯಾಯಾಲಯ ಬಹಳ ತೀವ್ರವಾಗಿ ತೀರ್ಪುಗಳನ್ನು ನೀಡಿ ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ, ವಿಶ್ವಕ್ಕೆ ಇದೊಂದು ಮಾದರಿಯಾದಂಥ ತೀರ್ಪು ಹೊರಗೆ ಬರಬೇಕನ್ನುವಂಥ ಹಂಬಲ, ಇಚ್ಛೆ ನನ್ನದಾಗಿದೆ. ಇಡೀ ದೇಶ ನಲುಗಿ ಹೋಗಿದೆ, ದುಃಖ ತಪ್ತರಾಗಿದ್ದಾರೆ. ಇಂಥ ಕೃತ್ಯಗಳು ಮುಂದೆಂದೂ ನಡೆಯಬಾರದು ಅನ್ನುವಂಥ ಇಚ್ಛೆ ನನ್ನದಾಗಿದೆ.
ಬಸವಾದಿ ಶರಣರು ಇಂಥ ಘಟನೆ ನಡೆಯದಂತೆ ಆ ತಪಸ್ವಿಗಳು ನಮ್ಮೆಲ್ಲರಿಗೆ ಒಂದು ದಾರಿದೀಪವನ್ನು ನೀಡಲಿ. ಹೆಣ್ಣು ಮಕ್ಕಳು ತಿರುಗಾಡದೇ ಇರುವಂಥ ಪರಿಸ್ಥಿತಿಯನ್ನ ಇವತ್ತು ಅಂಥ ಪರಿಸ್ಥಿತಿ ನಮ್ಮೆಲ್ಲರಿಗೂ ಬಂದು ಒದಗಿದೆ. ನೇಹಾ ಹಿರೇಮಠ ಅವರ ತಾಯಿ, ಅವರ ತಂದೆ ಮಾತನಾಡಿದ್ದನ್ನ ಗಮನಿಸಿದರೆ ಅವರ ಜೀವ, ಅವರ ಕರಳು, ನೇಹಾ ಹಿರೇಮಠ ಅವರ ತಾಯಿಯ ತೊಡೆಯಲ್ಲೇ ಆ ಕೂಸು ಜೀವ ಬಿಟ್ಟಿದೆ. ಈ ಎಲ್ಲ ಘಟನೆಗಳನ್ನ ಮೆಲುಕು ಹಾಕಿದರೆ ಈ ನಾಡಿನಲ್ಲಿ ಮನುಷ್ಯತ್ವ ಇಲ್ಲವೇ ಅನ್ನುವಂಥದ್ದು ಭಾಸವಾಗ್ತಾ ಇದೆ. ಈ ನಾಡಿನ, ಈ ದೇಶದ ಇಚ್ಛೆ ಒಂದೇ, ಹುಬ್ಬಳ್ಳಿ ಘಟನೆ, ನೇಹಾ ಹಿರೇಮಠ ಅವರ ಕೊಲೆಯ ಆರೋಪಿಯನ್ನ ಒಂದೆರಡೇ ತಿಂಗಳಲ್ಲಿ ಅಂತ್ಯ ಆಗಬೇಕು, ಗಲ್ಲ ಶಿಕ್ಷೆ ಆಗಬೇಕು. ಇದರಿಂದ ಈ ನಾಡು, ಈ ದೇಶ ಇನ್ನೊಮ್ಮೆ ಇಂಥ ಘಟನೆಗಳು ಜರುಗದಂತೆ ಆಗಬೇಕು ಅನ್ನುವಂಥ ಇಚ್ಛೆ ನಮ್ಮದಾಗಿದೆ.